ಸುಬ್ಬು, ನೀ ನನ್ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಮೇಡಮ್, ಇಷ್ಟೆಲ್ಲ ಆದ್ಮೇಲೆ ಇನ್ನೇನು ಅರ್ಥ ಮಾಡ್ಕೊಳ್ಳೋಕ್ಕಿರುತ್ತೆ ಮೇಡಮ್? ಇದೆ, ಇನ್ನು ಬೇಕಾದಷ್ಟಿದೆ. ಮೇಡಮ್ಮರು ಇಡೋ ಹೆಜ್ಜೆನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವೆಲ್ಲರೂ ರಾಜಕೀಯದಲ್ಲಿ ಇನ್ನೂ ಪಳಗಬೇಕು. ಕಾಂತ ಮತ್ತೆ ಯಜಮಾನ್ರ ಜೊತೆ ನಾನು ಇಷ್ಟು ವರ್ಷದಿಂದ ಇದ್ದೀನಿ, ನೀವು ನನಗೆ ರಾಜಕೀಯದಲ್ಲಿ ಪಳಗಬೇಕು ಅಂತ ಹೇಳ್ತಿದ್ದೀರಾ? ನೋಡಪ್ಪ ಕಾರ್ತಿಕೇಯ, ನೀನು ಯಜಮಾನ್ರ ಜೊತೆ ಕೆಲಸ ಮಾಡಿದವನು, ಆದರೆ ಮೇಡಮ್ ಅವರು ಯಜಮಾನ್ರ ಮಗಳು, ಅವರ ರಕ್ತ ಇವ್ರ ಮೈಯಲ್ಲಿ ಹುಟ್ಟಿದಾಗಲೇ ರಾಜಕೀಯದ ರಕ್ತ ಹರಿತಾ ಇದೆ. ಸುಮ್ಮನೆ ಮಾತಾಡಿ ಏನೇನೋ ಹೇಳೋದಿಲ್ಲ. ನೀವು ಇವ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಈ ವಿಡಿಯೋವನ್ನು ನೋಡಿ. ಪಿಲೆ ನೋಡು, ಆಸ್ತಿ ಸಂಪಾದನೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಅದಕ್ಕೆ ತುಂಬ ಕಷ್ಟಪಡಬೇಕು. ನನ್ನ ನೋಡು, ನಾನು ಎಷ್ಟು ಈಸಿಯಾಗಿ ಇವ್ರ ಅಪ್ಪನ ಆಸ್ತಿ, ಇವ್ರ ತಾತನ ಆಸ್ತಿ ಎಲ್ಲ ನಂಬಿಕೆ ದ್ರೋಹ ಮಾಡಿ ಕಿತ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ನಾನು ಈ ಡಾಕ್ಯುಮೆಂಟ್ಸ್ ಎಲ್ಲ ಸೈನ್ ಮಾಡಿ ನಿನ್ನ ಮನೆಗೆ ಕೊಟ್ಟು ಕಳಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನಾನು ಹೇಳಿದ ವಿಡಿಯೋನ ನೀನು ಮಾಡಿ ಕಳಿಸ್ಬೇಕು. ನಾನು ಎಲೆಕ್ಷನಲ್ಲಿ ನಿಲ್ತಿಲ್ಲ, ನಿಮ್ಮೆಲ್ಲರೂ ಸೇವೆ ಮಾಡೋ ಯೋಗ್ಯತೆ ನನಗಿಲ್ಲ. ಹಾಗಾಗಿ ನೀವ್ಯಾರು ನನಗೆ ಓಟ್ ಹಾಕ್ಬೇಡಿ ಅಂತ ನೀನು ನನಗೆ ವಿಡಿಯೋ ಮಾಡಿ ಕಳಿಸು. ಆ ವಿಡಿಯೋ ನನ್ನ ಕೈಗೆ ಸಿಕ್ಕಿದ ತಕ್ಷಣ ನಿಮ್ಮ ತಾತನ ಆಸ್ತಿ, ನಿಮ್ಮ ಅಪ್ಪನ ಆಸ್ತಿ, ಇದನ್ನೆಲ್ಲ ನಾನು ಮೋಸ ಮಾಡಿ ವಶ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ನಿನಗೆ ವಾಪಸ್ ಕೊಡ್ತೀನಿ. ಓಕೆ? ಇದನ್ನ ಯಾರು ರೆಕಾರ್ಡ್ ಮಾಡೋದಕ್ಕಂತ ಮತ್ತೆ? ನಾನೇ. ಪದ್ಮನಾಭ ಅನಂತಶಯನ ಹೇಗೆ ಸಾಲಿಗ್ರಾಮದ ಬಂಟನೋ ಹಾಗೆ ನಾನು ಮೇಡಮ್ ಅವರಿಗೆ ಬಂಟಿ ಮತ್ತೆ ತೊಂಟಿ. ಈ ಆಂಟಿನೇ ರೆಕಾರ್ಡ್ ಮಾಡಿರೋದು, ಅದು ಮಾಡ್ಸಕ್ಕೆ ಹೇಳಿದ್ದು, ಅಂದರೆ ಈ ರೆಕಾರ್ಡ್ನ ಮಾಡಕ್ಕೆ ಹೇಳಿದ್ದು ಮೇಡಮರೇ. ಹಾಗಾದ್ರೆ ಶ್ರಾವಣಿ, ಇದೆಲ್ಲ ನಿನ್ ಪ್ಲಾನಾ? ಹೌದಮ್ಮ, ನಾನು ನಿನ್ನ ಮಗಳು. ನನಗೆ ಆಸ್ತಿಗಿಂತ ಪ್ರೀತಿ ಮುಖ್ಯ, ಅಂತಸ್ತಿಗಿಂತ ಸ್ವಾಭಿಮಾನ ಮುಖ್ಯ. ಆ ವಿಜಯಾಂಬಿಕಾ ನನ್ನನ್ನ ಸಿಕ್ಕಾಕಿಸ್ತೀನಿ ಅಂತ ಬಂದ್ಲು, ಆದ್ರೆ ಅವಳೇ ಸಿಕ್ಕಾಕೊಂಡು. ಅದಕ್ಕೆ ನಾನು ಈ ನಾಟಕ ಮಾಡಿದ್ದು. ಶ್ರಾವಣಿಮ್ಮ, ಈ ವಿಡಿಯೋನ ಏನು ಮಾಡ್ತೀರಾ? ಸುಬ್ಬು, ಈ ವಿಡಿಯೋನ ನನ್ನ ಪೇಜಲ್ಲಿ, ಅಪ್ಪನ ಪೇಜಲ್ಲಿ, ಮತ್ತೆ ನನ್ನ ಸಪೋರ್ಟರ್ಸ್ ಯಾರ್ಯಾರಿದ್ದಾರೋ ಅವ್ರು ಎಲ್ರಿಗೂ ಕೊಟ್ಟು ಅವ್ರ ಪೇಜಲ್ಲೂ ಹಾಕಕ್ಕೆ ಹೇಳು. ಎಲ್ಲ ಕಡೆ ಹಾಕಿ ವೈರಲ್ ಮಾಡ್ಬಿಡ್ತೀನಿ ಮೇಡಮ್. ವಾಹ್ ಮೇಡಮ್ ಅವರೇ, ಅವಳು ಸೇರಾದ್ರೆ ನೀವು ಸವಾ ಸೇರು, ಅವಳು ಕಾರಾದ್ರೆ ನೀವು ತೇರು. ಒಟ್ನಲ್ಲಿ ನೀವು ಸೂಪರು ಸೂಪರು. ಏನಾಯ್ತು ಮಾಡಿ? ವಿಡಿಯೋ ವೈರಲ್ ಆಯ್ತಾ? ಮಾಮ್, ವೈರಲ್ ಆಗ್ತಿರೋದು ನಾವು ಅಪ್ಲೋಡ್ ಮಾಡಿರೋ ವಿಡಿಯೋ ಅಲ್ಲ, ಬೇರೆನೇ ವಿಡಿಯೋ. ಅಂದ್ರೆ ನಾನು ಎಲೆಕ್ಷನಲ್ಲಿ ನಿಲ್ತಿಲ್ಲ, ನಿಮ್ಮೆಲ್ಲರೂ ಸೇವೆ ಮಾಡೋ ಯೋಗ್ಯತೆ ನನಗಿಲ್ಲ. ಹಾಗಾಗಿ ನೀವ್ಯಾರು ನನಗೆ ಓಟ್ ಹಾಕ್ಬೇಡಿ ಅಂತ ನೀನು ನನಗೆ ವಿಡಿಯೋ ಮಾಡಿ ಕಳಿಸು. ಆ ವಿಡಿಯೋ ನನ್ನ ಕೈಗೆ ಸಿಕ್ಕಿದ ತಕ್ಷಣ ನಿಮ್ಮ ತಾತನ ಆಸ್ತಿ, ನಿಮ್ಮ ಅಪ್ಪನ ಆಸ್ತಿ, ಇದನ್ನೆಲ್ಲ ನಾನು ಮೋಸ ಮಾಡಿ ವಶ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ನಿನಗೆ ವಾಪಸ್ ಕೊಡ್ತೀನಿ. ಓಕೆ?